ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯಾಜ ಸರ್ವಶಕ್ರಾದಿವಂದಿತ ಓಮೋ ಅಥಾತೋರ್ಮ ಜಿಜ್ಞಾಸ ಓಂ. ಒಟ್ಟಿನ ಮೇಲೆ ವಿರಜಾ ತರಣಾವಧಿ ಎಷ್ಟೇ ನಮಗಿದ್ದಿದ್ರು ಕೂಡ ಪೂರ್ತಿ ಬಿಡೋದು ಯಾವಾಗ ಅಂದರೆ ವಿರಜಾ ಸ್ನಾನ ಆದಾಗ. ಅಲ್ಲಿವರೆಗೂ ಏನಾಗೋದಿಲ್ಲ, ಪೂರ್ತಿ ಹೋಗೋದಿಲ್ಲ, ನೆನಪಿರ್ಬೇಕು. ಅಂದರೆ ಪ್ರಾರಬ್ಧ ಹೋಗೋದು ಅನೇಕ ಸ್ಟೇಜಲ್ಲಿ ಹೋಗುತ್ತೆ. ಫಸ್ಟ್ ನೀವು ಶುರುವಾಗೋದು ಯಾವಾಗ ಅಪ್ರೋಷ್ಠಾನ ಬರ್ತಿರ್ಲಿಕ್ಕೇ ಒಂದು ಕರ್ಮಕ್ಷಯ ಆಗೋಯ್ತು ಈಗಾಗಲೇ. ಆದರೆ ಪ್ರಾರಬ್ಧ ಉಳ್ಕೊಂಡಿದೆ. ಅದು ಪ್ರಾರಬ್ಧ ಎಲ್ಲಿವರೆಗೂ ಉಳ್ಕೊಂಡಿದೆ ಅಂದರೆ ಕೊನೆಯ ದೇಹ ಆಗಿಲ್ಲ ಇನ್ನೂ ಕೂಡ ಅವನಿಗೆ. ಕೊನೆಯ ದೇಹ ಬರೋವರೆಗೂ ಪ್ರಾರಬ್ಧ ಬಾಟ ಇದೆ. ಕೊನೆಯ ದೇಹ ಬಂದಾಗ ಹರಿಸ್ಮರಣೆ ಮಾಡಿ ದೇಹ ಬಿಡ್ತಾರೆ. ಹರಿಸ್ಮರಣೆ ಮಾಡಿ ಭೀಷ್ಮರೇ ತಮ್ಮ ಮೂಲ ಸ್ಮರಣೆ ಮಾಡಿ ಇದು ಸ್ಮರಣೆ ಮಾಡಲಿಲ್ಲ, ಆಗ ವಿಘ್ನ ಬಂದುಬಿಡುತ್ತೆ. ಅದು ಒಂದು ಸ್ಟೇಜ್ ಪ್ರಾರಬ್ಧ. ಅಂದರೆ ಏನು ಮುಗಿದಿದೆ ಈಗ ಅಂದರೆ ಇನ್ನೊಮ್ಮೆ ಹುಟ್ಟೋ ಪ್ರಸಂಗ ಇಲ್ಲ, ಆ ಸ್ಟೇಜ್ ಮುಗೀತು. ಅರ್ಥ ಆಯ್ತಾ? ಪರೀಕ್ಷೆಗೆ ಬಂದ್ಮೇಲೆ ಮುಗೀತೀವಿ. ಬಟ್ ವ್ಯಾಲ್ಯೂ ಇನ್ನೂ ದೊಡ್ಡ ಸ್ಟೇಜ್ ಇದೆ ಅಲ್ಲ, ರಿಸಲ್ಟ್ ಬರೋ ಹೊತ್ತಿಗೆ ಸಾಕಷ್ಟು ಗ್ಯಾಪ್ ಇರುತ್ತೆ. ಅದೇ ರೀತಿಯಲ್ಲಿ ಮುಂದೆ ಬ್ರಹ್ಮಲೋಕನೋ ಪ್ರತಿಕಾಲಮ ವ್ಯವಸ್ಥೆ ಅಲ್ಲಿ ಹೋಗ್ತಾರೆ. ಈಗ ಅಲ್ಲಿ ಸುಮ್ಮನೆ ಹೋಗ್ಲಿಕ್ಕೆ ಬರಲ್ಲ. ಮತ್ತೆ ಈಗ ಎಲ್ಲಿವರೆಗೆ ಕಾಯ್ಬೇಕು ಅವ್ರೀಗ? ಬ್ರಹ್ಮದಲ್ಲಿ ಹೋಗೋವರೆಗೂ ಕಾಯ್ಬೇಕು. ಅದಿಷ್ಟು ಪ್ರಾರಬ್ಧ. ಮತ್ತೆ ಎಲ್ಲಿಂದ ಹೋಗಿದ್ದಾರೆ ವೇಟಿ. ನೀವು 10:30 ಟ್ರೈನ್ ಇದೆ, ಬೆಳಗ್ಗೆ 8 ಗಂಟೆಗೆ ಕೂತ್ಬಿಟ್ಟಿದ್ದಾನೆ ಹೋಗಿ. ಇವನು 8 ಗಂಟೆಗೆ ಇವನೇ ಬಿಡೋದಿಲ್ಲ. ಅವ್ರು ಎಲ್ಲಿ ಕಾಯ್ಬೇಕು? ಇವರು 10:30 ಕಾಯಲೇಬೇಕು, ಬೇರೆ ದಾರಿ ಇಲ್ಲ. ಕೆಲವು 10:25 ಬರ್ತಾರೆ, ಅವರು ಸ್ವಲ್ಪ ಹೊತ್ತು ಕಾಯ್ತಾರೆ. ಕೆಲವರು ಹೋಗ್ತಿರ್ಬೇಕಾದ್ರೆ ಓಡೇ ಹೊತ್ಕೋತಾರೆ, ಅವರು ಇರ್ತಾರೆ, ಅದು ಬೇರೆ. ಬಟ್ ಎಷ್ಟೊತ್ತು ಕಾದ್ಬೇಕಾದ್ರೆ ಹೋಗೋವರೆಗೂ ಕಾಯ್ಬೇಕು ನಾವು. ಆಗ ಅಲ್ಲಿ ಸುಮ್ಮನೆ ಕಾದ್ರು ಮುಂದೆ ವಿರಜಾತ ಅದು ಒಂದು ಪ್ರಾರಬ್ಧ ಮುಗೀತೀಗ. ಆ ವಿರಜಾ ಸ್ನಾನಗಳು ಲಾಸ್ಟ್ ಅಲ್ಲಿ ಪ್ರಾರಬ್ಧ ಪೂರ್ತಿ ಹೋಗ್ಬಿಡೋದು. ಲಿಂಗ ಸೇರಿನೇ ಹೋಗ್ಬಿಡೋದು. ಲಿಂಗ ಸೇರಿದ ಹೋದಾಗ ಅದು ಕರೆಕ್ಟ್ ಆಗಿರೋದು ಯಾವುದು ಉಳಿಯೋಕ್ಕೆ ಸಾಧ್ಯತೆನೇ ಇಲ್ಲ. ಇವತ್ತು ಗಂಗಾ ಸ್ನಾನ ಏನರ್ಥ? ಗಂಗಾ ಸ್ನಾನ ಅಂದ್ರೆ ಏನರ್ಥ? ಹಾಗೆ ನದಿ ಅದು ಈಗ ಲಕ್ಷ್ಮೀ ದೇವಿ ಸಾಕ್ಷಾತ್ ಎಲ್ಲ ಮಹಾಲಕ್ಷ್ಮಿ, ಅದಕ್ಕೆ ಅಭಿಮಾನಿ ದೇವತೆ. ಆಗಲೇ ವಸ್ತ್ರ ಬದಲಾಗಿಬಿಡುತ್ತೆ. ಇವತ್ತು ಸ್ನಾನ ಮಾಡಿದ ತಕ್ಷಣ ಹಳೆ ವಸ್ತ್ರ ಹೊಸ ವಸ್ತ್ರ ಬಿಟ್ಕೊಳ್ಳೋದಿಲ್ಲ. ಅದು ಎಲ್ಲ 3 ದೇಹ ಹೋಗಿಬಿಡುತ್ತೆ. ಈ ಮಡಿ ದೇಹ, ಅದು ಸ್ವರೂಪ ದೇಹ ಬರುತ್ತೆ, ಮಡಿ ದೇಹ. ಓಹೋ ಎಲ್ಲ ನೀವು ಏರ್ಪೋರ್ಟ್ಗೆ ಹೋಗ್ಬಿಟ್ರೆ ಕೆಲವೆಲ್ಲ ನೀವು ಲೇಟ್ ಆಗಿಬಿಟ್ರೆ ಕೂಡಿಸೋದು ಕೊಡ್ತಾರೆ ಇರ್ತಾರೆ. ಆ ಥರ ಅದು ಸುಮ್ಮನೆ ದೃಷ್ಟಾಂತ ಕೊಟ್ಟಿದ್ದು ಅಷ್ಟೇ, ಸುಮ್ಮನೆ ಕೂಡಿಸೋದಿಲ್ಲ. ಮತ್ತೆ ಕೆಲಸ ರೌಂಡ್ ಹಾಕೊಂಡು ಹೋಗ್ತಾರೆ, ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ಅದಕ್ಕೆ. ಯಾವುದೋ ಬಂದಾಗ ಇಲ್ಲಿಡೋದ್ರೆ ಇಲ್ಲಿ ಬೆಂಗಳೂರು ಫ್ಲೈಟು ಚೆನ್ನೈಗೆಲ್ಲ ಹೊರಟ್ಬಿಡ್ತಾನೆ, ಹೋಗ್ಬಿಟ್ಟು ಇಳಿಯೋದಿಲ್ಲ ಕೆಲಸ ಎಲ್ಲ, ಇಲ್ಲಿ ಫಾಗ್ ಇರುತ್ತೆ ಅಂತೇಳಿ. ಹಾಗೆ ಎಕ್ಸ್ಟ್ರಾ ಮತ್ತೆ ಅಲ್ಲಿಂದ ಬರ್ತಾನೆ. ಆಮೇಲೆ ಅದಕ್ಕೆಲ್ಲ ದುಡ್ಡು ಕೇಳೋದಿಲ್ಲ ಅವ್ರು. ಯಾತಕ್ಕೆ? ಇವನ್ ತಪ್ಪಲ್ಲ, ಅದು ಪ್ಯಾಸೆಂಜರ್ ತಪ್ಪಲ್ಲ, ಎಲ್ಲ ಬೆನಿಫಿಟ್ಟು ಕೊಡ್ತಾರೆ. ವ್ಯತ್ಯಾಸ ಏನು? ಒಂದು ವ್ಯತ್ಯಾಸ ಇದೆ, ಸ್ನಾನ ಬಂದ್ಬಿಟ್ಟಿದ್ದಾನೆ, ಇನ್ನೊಂದು ಬಟ್ಟೆ ಉಟ್ಕೋಬೇಕು. ಒಂದು ವ್ಯತ್ಯಾಸ ಇದೆಯಲ್ಲ ಅದರಲ್ಲಿ, ಆ ಥರ. ಹಾಂ ವ್ಯತ್ಯಾಸ ಇರುತ್ತೆ. ಮಡಿ ಅಂದರೆ ಮಡಿ, ಇದು ಸ್ನಾನ ಆಗಿದೆ ಈಗಾಗಲೇ, ಏನು ಯೋಚನೆ ಇಲ್ಲ, ಆ ಸ್ಥಿತಿಯಲ್ಲಿದ್ದಾರೆ. ಬಟ್ ಸ್ಟಿಲ್ ಏನಿದೆ, ಸ್ವರೂಪ ದೇಹ ಮಾತ್ರ ಕಾಣೋ ಸ್ಟೇಜ್ ಬರಬೇಕು. ಅದು ಬರೋದು ವಿರಜಾ ಸ್ನಾನ ಆದಮೇಲೆ, ಅಲ್ಲಿವರೆಗೂ ಬರೋದು. ಅಲ್ಲಿಗೆ ಮುಗೀತು. ಇನ್ನು ಯಾವ ಕರ್ಮದಲ್ಲಿ ಹೆಸರು ಕೂಡ ಇಲ್ಲ, ಅಲ್ಲಿ ಮುಗಿದೋಯ್ತು. ಸ್ವರೂಪ ದೇಹ ಚಿನ್ಮಾತ್ರ ದೇಹನೇ, ಜ್ಞಾನಾನಂದಮಯವಾದ ದೇಹ. ಜ್ಞಾನ ಅಂದರೆ ಚಿತ್ತು, ಚಿನ್ಮಯ ಅಂದ್ರೆ ಒಂದೇ, ಜ್ಞಾನಾನಂದಮಯ ಅಂದ್ರೆ ಒಂದೇ. ಅಪರೋಕ್ಷ ಜ್ಞಾನಿ ಆದಮೇಲೆ ಮೊದಲು ಏನೇನೂ ಅಪ್ಲಿಕೇಶನ್ ಇಲ್ಲ. ಅದಕ್ಕೆ 1000 ಅಪ್ಲಿಕೇಶನ್ ಬಂತು, ಒಂದು ಪೋಸ್ಟ್ ಇದೆ, ಸೆಲೆಕ್ಟ್ ಆದವರಷ್ಟು ಉಳಿದವರೆಲ್ಲ ಹೋದ್ರ ಆ ಕಡೆಗೆ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ಎಲ್ಲೋ ಒಬ್ಬನು ಯಶಸ್ವಿ ಆಗ್ತಾನೆ, ಟ್ರೈ ಮಾಡ್ತಾನೆ, ಅದರಲ್ಲಿ ಒಬ್ಬ ಯಶಸ್ವಿ ಆಗ್ತಾನೆ. ಗೊತ್ತಾಯ್ತಾ? ಅಲ್ಲೂ ಶಾರ್ಟ್ ಲಿಸ್ಟಲ್ಲೇ ಹೋಗ್ಬಿಡ್ತಾರೆ ಎಷ್ಟೋ ಜನ. ಇದಕ್ಕೆ ರಿಟರ್ನ್ ಟೆಸ್ಟ್ಗೆ ಬರೋಲ್ಲ, ಕೆಲವು ಇಂಟರ್ವ್ಯೂ ಸ್ಟೇಜಿಗೆ ಬರೋಲ್ಲ. ಎಲ್ಲೋ ಅದರಲ್ಲಿ ಕೂಡ ಒಬ್ಬ ಸೆಲೆಕ್ಟ್ ಆಗ್ತಾರೆ. ಒಂದು ಪ್ರಮೋಷನ್ ಕರೆದಿರ್ತಾರೆ, 1:5 1:3 ಆ ಥರ ಕರೆದಿರ್ತಾರೆ. ಯಾಕಂದ್ರೆ ಅವ್ನು ಬರದೇ ಹೋದ್ರೆ ಇದ್ರ ಮತ್ತೆಲ್ಲ ಪ್ರೆಷರ್ ಶುರು ಆಗ್ಬೇಕಂತ ಕರೆದಿರ್ತಾರೆ. ಅದರಲ್ಲಿ ಸೆಲೆಕ್ಟ್ ಆಗ್ಬೋದು. ಕೆಲವು ಅದೃಷ್ಟ ಬಂದವ್ನು ಬರೋದೇ ಇಲ್ಲ. ಎಷ್ಟೋ ಸರಿ ಹಾಗಾಗಿದೆ. ಎಷ್ಟೋ ಜನಗಳು ಅವ್ರು ದೊಡ್ಡ ಹೆಸರು ಮಾಡಿದವರು ಮೊದಲವ್ರು ಬಂದೇ ಇಲ್ಲ, ಸೆಕೆಂಡ್ ಅವ್ರು ಬಂದು ಅವ್ರು ಭಾಳ ಚಿಕ್ಕಾವಟಿ ಕೆಲಸ ಮಾಡಿ ಒಳ್ಳೆ ಹೆಸರು ತೊಗೊಂಡವ್ರಿದ್ದಾರೆ. ಅದು ಅದೃಷ್ಟ. ಅಲ್ಲಿ ಯಾರಿಗೆ ಹೇಳೋಕ್ಕೆ ಬರೋದಿಲ್ಲ. ಏನೋ ಬಸ್ ಮಿಸ್ ಆಯಿತು ಅವನಿಗೆ, ಏನೋ ಆಯಿತು ಅವನಿಗೆ, ಆ ಟೈಮಿಗೆ ಜ್ವರ ಬಂತು, ಮಿಸ್ ಆಗಲಿಲ್ಲ. ಅದಕ್ಕೆ ಗ್ಯಾರಂಟಿ ಅಲ್ಲ, ಆ ಸ್ಟೇಜಲ್ಲಿ ಕೈ ಕೊಟ್ಬಿಡ್ಬೋದು. ದೇವರ ಅನುಗ್ರಹ ಇಲ್ಲದೆ ಹೋದರೆ ಯಾವ ಸ್ಟೇಜಲ್ಲಿ ಬೇಕಾದ್ರೆ ಹೋಗ್ಬೋದು. ಕೆಲಸತ್ತೆ ಇನಿಷಿಯಲ್ ಚೇಂಜ್ ಆಗಿಬಿಟ್ಟಿರುತ್ತೆ. ಯಾರಿಗೂ ಅವಾರ್ಡ್ ಕೊಟ್ಟಿರ್ತಾರೆ, ಇನಿಷಿಯಲ್ ಬೇರೆ ಇರುತ್ತೆ, ಇವರಿಗೆ ಕೊಟ್ಬಿಡ್ತಾರೆ. ಕೊಟ್ಟೋದ್ರೆ ಅವ್ರಿಗೂ ಅಲ್ಲ, ಅದೇನು ಮಾಡ್ಬೇಕಾಗವರು. ಆ್ಯಕ್ಚುಯಲ್ ನಡೆದಿದೆ ಅದೆಲ್ಲ.
ಹೆಸರು ಒಂದೇ, ಇನಿಷಿಯಲ್ ಬೇರೆ, ಅದನ್ನು ಗಮನಿಸಿಲ್ಲ. ಇವನು ಅಲ್ಲ ನನಗೆ ಗೊತ್ತಿಲ್ಲ ಅಂತ ಹಿಡ್ಕೊಂಡೋಗಿ ಕೊಟ್ಟಿದ್ದಾರೆ. ಆಮೇಲೆ ನೋಡಿದ್ರೆ ಅವನು ಅಲ್ಲೇ ಅಲ್ಲ. ಇತ್ತ ತಮಾಷೆ ಆಗುತ್ತೆ. ಪ್ಲೇಯರಲ್ಲಿ ನಾವು ಅನುಕೂಲ ಮಾಡಿಕೊಟ್ರೆ ಹೇಗಿರ್ತದೆ, ಅದು ಇಸ್ರೊಳಗೆ ಅವರಿಗೆ ಸಂತೋಷ ಆಗತ್ತಾ, ಮರ್ಯಾದೆ ಹೋದಾಗಿರುತ್ತೆ. ಹಾಗೆ ಮಾಡಬಾರ್ದು ಅಂದರೆ ಇಷ್ಟರ ಮಟ್ಟಿಗೆ ಈಗ ಉದಾಹರಣೆಗೆ ಥೇಮ್ಸ್ ಇಲ್ಲಿದೆಯಾ, ಥೇಮ್ಸ್ ಇಲ್ಲಿದೆಯಾ ನದಿ, ಥೇಮ್ಸ್ ಮತ್ತೆ ಎಲ್ಲಿದೆ? ಅದು ವೈಕುಂಠದಲ್ಲಿದೆ, ಅದು ವೈಕುಂಠದಲ್ಲಿದೆ ಗೊತ್ತಾಯ್ತಾ. ಥೇಮ್ಸ್ ಇರಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲೆಲ್ಲ ಸಿಗಲ್ಲ ಅದು. ಅಷ್ಟೇ, ಆ ಸ್ಟೇಜ್ ಹೋಗ್ಬೇಕಾದ್ರೆ ಭಾಳಷ್ಟು ಬೇಕು. ಬೆಂಗಳೂರಲ್ಲೇ ಗಂಗಾ ನದಿ ಸಿಗಲ್ಲ, ಹೋಗ್ಬೇಕಾದ್ರೆ ನೀವು ಆ ಒಂದು ಘಟ್ಟ. ಆ ದೃಷ್ಟಿಯಲ್ಲಿ ತುಂಬ ಇಂಪಾರ್ಟೆಂಟ್. ಅದು ವಿಷಯ ಮುಗಿದ ಮೇಲೆ ಮುಂದೆ ಹೇಳ್ತಾರೆ ಶರೀರೇ ಪಾಪ ಅದೆಲ್ಲ ಮುಗಿದಾಯ್ತದೆ. ಬ್ರಹ್ಮಲೋಕೆ ಇನ್ನೊಂದಿದೆ, ಒಂದು ಲೈನ್ ಇದೆ, ಕೊನೆಯಾಗಿದೆ. ನಚ ಕೃಷ್ಯಾದಿ ಲೌಕಿಕ ಸಾಧನಸ್ಯ ಫಲಸ್ಮರಣ ಅನಪೇಕ್ಷತ್ವಾತ್ ಸ್ವರ್ಗಮೋಕ್ಷಯೋರಪಿ ತಥಾತ್ವಮಿತಿ ವಾಚ್ಯಂ. ಇವತ್ತು ಕೃಷಿ ಮಾಡೋರಿಗೆಲ್ಲ ಕೃಷಿ ಮೊದಲಾದ ಲೌಕಿಕ ಸಾಧನಗಳಲ್ಲಿ ಫಲಸ್ಮರಣ ಅನಪೇಕ್ಷತ್ವ, ಫಲಸ್ಮರಣೆ ಯಾವಾಗಲೂ ಇರಬೇಕಾಗಿಲ್ಲ, ಸಾಮಾನ್ಯ ಇದ್ದರೆ ಸಾಕು. ಇದು ಹಾಗಲ್ಲ. ಸ್ವರ್ಗ ಮೋಕ್ಷಗಳಿಗೆ ಮಾತ್ರ ಯಾವಾಗಲೂ ಇರಬೇಕು ಅಂತ ಹೇಳ್ತಾರೆ. ಕೆಲವು ಕಡೆಗೆ ನಾವು ಯಾವ ದಾರಿ ನೆನಪಿಟ್ಕೋಬೇಕಾಗಿಲ್ಲ. ಆದರೆ ಕೆಲವು ಸರ್ತಿ ಮಾತ್ರ ಡ್ರೈವರ್ ಮಾತ್ರ ಪ್ರತಿ ಕ್ಷಣದಲ್ಲೂ ನೋಡ್ತಿರ್ತಾನೆ, ತಪ್ಪಾಯ್ತೋ ಸರಿ ಆಯ್ತು, ತಪ್ಪಾಯ್ತೋ ಸರಿ ಆಯ್ತು, ಆ ರೀತಿ ಇರಬೇಕು. ಕೆಲವು ಬಗ್ಗೆ ಅಷ್ಟೆಲ್ಲ ಗಮನ ಕೊಡಬೇಕಾಗಿಲ್ಲ. ಅಕಸ್ಮಾತ್ ತಪ್ಪಾದರೂ ಕೂಡ ಏನದು, ಒಂದು ರೂಪಾಯಿ ನೋಟ್ ಎಣಿಸ್ಬಿಡ್ಬೇಕಾದ್ರೆ ಒಂದೆರಡು ಹೆಚ್ಚಿಗೆ ಯಾರೋ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ತುಂಬ ಇದ್ದದ್ದು ಹೆವಿ ಅಮೌಂಟ್ ಆದಾಗ ಏನು ಮಾಡ್ತಾರೆ, ಅದನ್ನು ಬೆಳೆಸಲೇಬೇಕಾಗತ್ತೆ. ಒಂದು ಹೆಚ್ಚು ಕಡೆ 2,000, ಒಂದು ಹೆಚ್ಚು ಕಡಿಮೆ ಆದರೂ ಕಡೆ 2,000 ಕಳ್ಕೊಂಡ್ಬಿಡ್ತಾರೆ. ಈ ಒಂದು ನೋಟ್ 100 ಸರಿ ಇದ್ದರೂ 100 ರೂಪಾಯಿ ಆಗುತ್ತೆ ಅಷ್ಟೇ. ಆದಷ್ಟು ಯೋಚನೆ ಮಾಡಿದರೆ ಮೋಕ್ಷದ ವಿಚಾರ ಆದ್ದರಿಂದ ಯಾವಾಗಲೂ ಗಮನ ಇರಬೇಕು. ಈ ಗಮನ ಇಲ್ಲದೋದ್ರೆ ಇವತ್ತು ನಾವು ಹೈರಿದ್ವಾರಕ್ಕೆ ಮುಂದೆ ಏನು ಮಾಡಬೇಕು ಅಂತ ಅಲ್ಲೇ ತಿಳ್ಕೊಳಕ್ಕಾಗಲ್ಲ, ಇಲ್ಲೇ ಎಲ್ಲ ತಿಳ್ಕೊಂಡಿರ್ಬೇಕಾಗಲೇ. ಏನು ಬೇಕು, ಹೋಗೋದು ಬರೋದು ಎಲ್ಲ ಖರ್ಚು ಹಾಗೆ ಹುಡುಕ್ತಾರೆ, ಹಾಗೆ ತಯಾರಾಗಬೇಕು. ಆದರೆ ಕೆಲವು ವಾಕಬಲ್ ಅವೆಲ್ಲ ಬೇಕಿಲ್ಲ. ಯಾಕೆ? ನಡ್ಕೊಂಡ್ರೆ ನಡ್ಕೊಂಡೇ ವಾಪಸ್ ಬರ್ಬೋದು. ಇಲ್ಲಿ ಹಾಗಲ್ಲ, ಡಿಪೆಂಡೆನ್ಸ್ ತುಂಬ ಜಾಸ್ತಿ ಇರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಏನಾಗ್ತಾನೆ ಅವನು, ಎಲ್ಲೋ ಹೋಗ್ಬಿಡ್ತಾರೆ. ಹಾಗಾಗಬಾರ್ದು. ಅದಕ್ಕೆ ಕ್ರಿಯಾನುವೃತ್ತಿ ಅದಕ್ಕೆ ಹೇಳ್ತಾರೆ ಸ್ವರ್ಗಮೋಕ್ಷವರಿಪಿ ತಥಾತ್ವಮಿತಿ ವಾಚ್ಯ. ಸ್ವರ್ಗಮೋಕ್ಷಗಳಿಗೂ ಹಾಗೆ ಯಾಕಾಗಬಾರ್ದು. ಲೌಕಿಕ ವಿಷಯಗಳ ಬಗ್ಗೆ ಫಲಸ್ಮರಣೆ ಯಾವಾಗಲೂ ಹೇಗಿಲ್ವೋ ಹಾಗೆ ಸ್ವರ್ಗದ ಬಗ್ಗೆ ಮೋಕ್ಷದ ಬಗ್ಗೆ ಹೋಗೋರು ಯಾಕೆ ಇರಬಾರ್ದು ಅಂದರೆ ಹಾಗಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆದಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದೇ ಸಿಂಪಲ್, ನಾನ್ ಡೀಟೇಲ್ಡ್ ಓದೋ ಕ್ರಮ ಬೇರೆ, ಡೀಟೇಲ್ಡ್ ಓದೋ ಕ್ರಮ ಬೇರೆ. ನಾನ್ ಡೀಟೇಲ್ಡ್ ಏನು ಗೊತ್ತಿದ್ರೆ ಸಾಕು ಅವನಿಗೆ, ಸಮರಿ ಆಫ್ ದಿ ಬುಕ್ ಗೊತ್ತಿದ್ರೆ ಸಾಕು, ಈಚ್ ಆ್ಯಂಡ್ ಎವರಿ ವರ್ಡ್ ಸೆಂಟೆನ್ಸ್ ಬೇಕಿಲ್ಲ. ಇಲ್ಲಿ ಆಗಲ್ಲ, ಆ್ಯನೋಟೇಟ್ ಕೇಳ್ತಾರೆ, ಅಲ್ಲಿ ಆ್ಯನೋಟೇಷನ್ ಕೇಳೋದಿಲ್ಲ ನಾನ್ ಡೀಟೇಲ್ಡ್ ಇದ್ದಾಗ, ಗೊತ್ತಾಯ್ತಾ. ಆ ರೀತಿಯಲ್ಲಿ ಮೋಕ್ಷ ವಿಷಯ ಬಂದಾಗ ಭಾರಿ ಸೀರಿಯಸ್ ಆಗಿರ್ಬೇಕು. ರಿಸ್ಕ್ ಇದೆ, ತುಂಬ ರಿಸ್ಕ್ ಇದೆ. ಇವತ್ತು ಸಣ್ಣ ಪುಟ್ಟ ಒಂದು ಬಸ್ ಪ್ಲೇನ್ ಇನ್ನೊಂದು ಬಸ್ಗೆ ಹೋಗ್ತೀವಿ ಸಿಟಿ ಬಸ್ಸಲ್ಲಿ, ಆ ರೀತಿ ನೀವು ಪ್ಲೇನ್ಗೆ ಯಾರು ಮಾಡೋಕ್ಕೆ ಬರೋದಿಲ್ಲ. ಒಂದು ಬಸ್ ಮೇಲೆ ಇನ್ನೊಂದು ಗ್ಯಾಪ್ ಇದ್ದರೆ ಹೋಗೇ ಬಿಡುತ್ತೆ, ಅಲ್ಲಿಂದ ಲಿಂಕ್ ಎಲ್ಲ ಹೋಗಿಬಿಡುತ್ತೆ, ಅಲ್ಲಿ ಪ್ಲೇನು, ಮುಂದಿನ ಪ್ಲೇನು, ಆ ಪ್ಲೇನು ಎಲ್ಲ ಹೋಗಿಬಿಡುತ್ತೆ. ಪ್ರತಿಯೊಂದು ಪರ್ಫೆಕ್ಟ್ ಆಗಿರ್ಬೇಕು. ಕ್ರಿಯಾನುವೃತ್ತಿರ್ ಲೌಕಿಕೆ ಸಾಧನೆಯಿತು ಮನೋ ಅನುವೃತ್ತಿರ್ ವೈದಿಕೆ. ಇವತ್ತು ಉಪ್ಪು ಹಾಕ್ಲಾ ಅಂತ ಹಗಲಲ್ಲಿ ಎಷ್ಟು ಸಿಟ್ಟು ಬರುತ್ತೆ, ಮತ್ತೆ ಉಪ್ಪು ಕೇಳ್ಕೊಬೋದ್ರೆ ಸಿಟ್ಟು ಬರುತ್ತೆ. ಆದರೆ ಇದು ಕೇಳ್ಕೊಂಡ್ರೆ ಖುಷಿ ಆಗುತ್ತೆ, ಬೇಕಾದ ಕೇಳಿದ್ರೆ. ಆ ಥರ ಲೌಕಿಕ ಎಲ್ಲ ಭಾರಿ ಕಡಿಮೆ ಆದ್ದರಿಂದ ಬಹಳಷ್ಟು ಗಮನ ಕೊಡೋ ನೆಸಿಟಿ ಇಲ್ಲ. ಆಚಾರ್ಯ ಹೇಳಿದ್ದಾರೆ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಟೂ ಮಚ್ ಇಸ್ ಟೂ ಬ್ಯಾಡ್. ಇಲ್ಲಿ ಹಾಗಲ್ಲ, ಎಷ್ಟು ಮಾಡಿದರೂ ಸಾಲು. ಭವೇತ್ ಅವನು ಎಣಿಸ್ಬೇಕಾದ್ರೆ ಕೆಲವು ಸರ್ತೆ ತಾನು ಎಣಿಸ್ತಾನೆ, ಅವು ಇನ್ನೊಬ್ರ ಕೈ ಎಣಿಸ್ತಾನೆ. ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಅವ್ರು ತನ್ನ ಮೇಲೆ ಬಂದರೆ ಭಾಳ ಪಜಿತ ಆಗುತ್ತೆ. ಆಮೇಲೆ ಕೌಂಟ್ ಇದರಲ್ಲಿ ಮಾಡ್ತಾನೆ, ಆದಷ್ಟು ಸೇಫ್ಟಿ ನೋಡ್ಕೊತಾನೆ. ಎಷ್ಟೊತ್ತೆ ಅದು ಸಸ್ಪೆಂಡ್ ಆಗ್ತಾರೆ, ರಿಮೂವ್ ಆಗ್ತಾರೆ, ಡಿಸ್ಮಿಸ್ಸು ಆಗ್ತಾರೆ ತಪ್ಪಾಗಿಬಿಟ್ರೆ. ಅವ್ರು ಇರದೇ ಇರ್ಬೋದು, ಬ್ಯಾಂಕ್ನಲ್ಲಿ ಹೋದರೆ ಕೆಲಸ ಮಾಡೋರು ಹೇಳ್ತಾರೆ ಅಲ್ಲೆಲ್ಲ ಸರಿ ಇರುತ್ತೆ, ಎಲ್ಲ ಟ್ಯಾಲಿ ಆಗ್ತಾ ಇಲ್ಲ ಅವರಿಗೆ. ಯಾವುದೋ ಒಂದು 10 ಪೈಸೆ ಒಂದು ರೂಪಾಯಿ ಕಡಿಮೆ ಆದರೆ ತನ್ನ ಜೇಬಲ್ಲಿ ಹಾಕ್ಬಾರ್ದು ಅವನು, ಅಲ್ಲೇ ತೋರಿಸ್ಬೇಕು ಅವನು. ಇಲ್ಲಿ ಹೆಚ್ಚು ಕಡಿಮೆ ಬಂದಿದೆ, 1 ರೂಪಾಯಿ ಹಾಕ್ತಿದ್ದೀರಿ ಕೈಯಿಂದ ಅಂತ ಹಾಕಬಾರ್ದು. ಏನು ಮಾಡಬೇಕು ಅವನು, ಎಲ್ಲಿ ಹೆಚ್ಚು ಕಡಿಮೆ ಅಂತ ತೋರಿಸಿ ಸರಿ ಮಾಡಬೇಕೆ ಹೊರತು ಅಲ್ಲಿ 1 ರೂಪಾಯಿ ಕಡಿಮೆ 100 ರೂಪಾಯಿ ಹಾಕಿದ್ರು ಕೇಳಲ್ಲ ಅವರು. ಇಲ್ಲಿ ಸರಿ ಮಾಡು ಅಂತ ಹೇಳ್ತಾರೆ. ಆ ರೀತಿ ಲೆಕ್ಕ ಅಂದರೆ ಹಾಗಿರ್ಬೇಕು. ಇತಿ ಶ್ರುತೇ ತದನುಸಾರಿ ಅನುವೃತ್ತೇ ಲೌಕಿಕ ವೈದಿಕಯೋ. ಅದು ಹೇಳ್ತಾರೆ ಕ್ರಿಯಾನುವೃತ್ತಿರ್ ಲೌಕಿಕೆ ಸಾಧನೆಯಿತು ಮನೋವೃತ್ತಿ ಮನೋ ಅನುವೃತ್ತಿರ್ ವೈದಿಕೆ. ವೃತ್ತಿ ಬೇರೆ, ಅನುವೃತ್ತಿ ಬೇರೆ. ಅನುವೃತ್ತಿ ಅಂದರೆ ಪುನಃ ಮಾಡೋದು, ಇದು ಹಾಗಲ್ಲ. ಭವೇತ್ ಫಲಂ ಸರ್ವಥೇತ್ಯೇವ ತಸ್ಮಾತ್ ಸ್ಮರೇತ್ ಸದಾ ನಿಶ್ಚಿತತ್ವೇನ ವಿದ್ವಾನ್. ಫಲದ ಬಗ್ಗೆ ಫುಲ್ಲಿ ಅಶ್ಯೂರ್ಡ್ ಆಗಿರಬೇಕು ಅವನು, ಎಂದು ಕೂಡ ಏನು ಮಾಡಾಗಿಲ್ಲ,
ಇಷ್ಟ ಒಳಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಇತಿ ಶ್ರುತೇ ತದನುಸಾರಿ ಅನುವೃತ್ತೇ ಲೌಕಿಕ ವೈದಿಕಯೋ ಸಾಮ್ಯ. ಒಂದು ಸ್ವಲ್ಪಟ್ಟಿ ಕಾಮನ್ ಫ್ಯಾಕ್ಟರ್ ಇದ್ದರೂ ಕೂಡ ವಿಶೇಷ ಅನ್ನೋ ಪದ ಇದಕ್ಕೆ ಬರಬೇಕು, ಅಲೌಕಿಕಕ್ಕೆ. ಅಥೋ ಅತ್ರ ಫಲಾನುಸ್ಮರಣಂ ಮುಂದೆ ಲವನಾದಿ ಕೃಷ್ಯನುವೃತ್ತಿವ ದ್ರಷ್ಟವ್ಯ. ಲವನ ಅಂದ್ರೆ ಕಟ್ ಮಾಡೋದು, ಕೃಷಿ ಕೆಲಸ ಮುಗಿಯೋದು ಬರೀ ಬಿತ್ತುಬಿಟ್ರಲ್ಲ, ಕಳೆ ತೆಗಿಬೇಕು, ಬೆಳೆಸ್ಬೇಕು, ಹುಲ್ಲಾಗಬೇಕು, ಬರಬೇಕು, ಯಾವ ಸ್ಟೈಲಲ್ಲಿ ತೆಗಿಬೇಕು ಗೊತ್ತಿರಬೇಕು, ಆಮೇಲೆ ಕಾಳು ಮಾಡಬೇಕು, ತರಬೇಕು, ಸಿಪ್ಪೆ ಬದಲಾಯಿಸಬೇಕು, ದೊಡ್ಡ ಪ್ರೋಸೆಸ್ ಇದೆ. ಆ ರೀತಿಯಲ್ಲಿ ಗಮನ ಕೊಟ್ಟೆ ಮಾಡಬೇಕು. ಅಥವಾ ಹಾಂ ಅದು ಬೇರೆ, ಅದೇ ಹೇಳ್ತಿರೋದು. ಇಲ್ಲಿ ಆಚಾರ್ಯ ಹೇಳಬೇಕಾದ್ರೆ ಒಂದು ಸಮ್ಮರಿ ಮಾಡ್ತಾ 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 ಹೊಸ ಒಂದು ಕಾನ್ಸೆಪ್ಟು ಕೊಡ್ತಾರೆ. ಅದಕ್ಕೆ ಬೇಕೆ ತುಂಬ ಜನ ಏನು ತಿಳ್ಕೊಂಡ್ಬಿಡ್ತಾರೆ ಅಂದರೆ ರಿಪಿಟೇಷನ್ ಅಂತ ತಿಳ್ಕೊಂಡ್ಬಿಡ್ತಾರೆ. ರಿಪಿಟೇಷನ್ ಅಲ್ಲ ಅದು, ಹೇಳಲಿಲ್ಲ ಆಗಲಲ್ಲ. ಜಿಲೇಬಿ ಜಾಮಗಿರಿ ಒಂದೇ ರೀತಿ ಕಾಣುತ್ತೆ, ದೂರದಿಂದ ಬೇಡ ಬೇಡ ಅಂದ್ಬಿಡ್ತಾನೆ. ಆಮೇಲೆ ಯಾರು ಹೇಳ್ತಾರೆ ಬರೀ ನಿದ್ದೆ ಬರೋದಷ್ಟು ದುಃಖ ಪಡ್ತಾರೆ. ಆಮೇಲೆ ಯಾಕೆ ಬೇರೆ ಅದೇನು ತಿಳ್ಕೊಬಿಟ್ಟಲ್ಲ ಅಂತ ಹೇಳ್ತಾರೆ. ಹಾಗಲ್ಲ, ಸ್ವೀಟ್ ಅಂತ ಕಾಮನ್ ಫ್ಯಾಕ್ಟರ್ ಆದರೂ ಕೂಡ ಅದೇ ಆಗಿರ್ಬೇಕಾಗಿದೆ. ಮತ್ತು ಅದನ್ನೇ ಬರೀಲಿಕ್ಕೆ ರಿಪಿಟೇಷನ್ ಮಾಡಕ್ಕೆ ಬರಿಬೇಕಾಕೆ, ಅದೇ ಮುಗಿದೋಗುತ್ತಲ್ಲ. ಹೇಗಾದ್ರೆ ಹೊಸ ಅರ್ಥ ಕಾಣಬೇಕು ಅಂತ ಹೇಳ್ತಾರೆ. ನೀವು ಪದಾರ್ಥ ಅಗಿತೀರಿ ಅಂತ ತಿಳ್ಕೊಳ್ಳಿ. ಪ್ರೆಷರ್ ತೆಗೆದಾಗ ಹೊಸ ಜಾಸ್ತಿ ಬಂದಾಗ ಎಂಜಾಯ್ಮೆಂಟ್ ಜಾಸ್ತಿ ಇರುತ್ತೆ. ಅರ್ಧ ಆಗದಾಗ ಹೊರ ಬಿದ್ದು ಹೋಗ್ಬಿಟ್ರೆ ಜೀವ ನಿದ್ದೆ ಹೋಗೋದಿಲ್ಲ. ಅರ್ಧ ತಿಂದಿರ್ತಾನೆ ಕೆಳಗೆ ಬಿದ್ದು ಹೋಗ್ಬಿಟ್ರೆ ಪೂರ್ತಿ ತಿಂದಾಗ ಆಗೋದಿಲ್ಲ. ಅದಕ್ಕೆ ಪೂರ್ತಿಯಾಗಿ ಗೊತ್ತು. ಪ್ರತಿ ಸತ್ತು ಹೊಸ ಹೊಸ ಅನುಭವ ಆಗುತ್ತೆ, ಅದಕ್ಕೆ ಜ್ಞಾನ ಬರುತ್ತೆ. ಅದು ನಿಜನೇ. ಹೊಸ ಹೊಸ ಎಕ್ಸ್ಪೆಕ್ಟ್ ಸುಮ್ಮನೆ ಅದನ್ನು ಓದಿಬಿಟ್ರೆ ಬ್ರಹ್ಮಸೂತ್ರ ಅರ್ಥ ಆಗೋ ರೀತಿಯೇ ಬೇರೆ, ಭಾಷ್ಯ ಓದಿದಾಗ ಅರ್ಥ ರೀತಿಯೇ ಬೇರೆ, ಅನುವ್ಯಾಖ್ಯಾನ ಓದಿದಾಗ ಬೇರೆ, ಅಣುಭಾಷ್ಯ ಓದಿದಾಗ ಬೇರೆ, ಹೊಸ ಹೊಸ ರೀತಿಯಲ್ಲಿರುತ್ತೆ. ಇತಿ ಶ್ರುತೇ ತದನುಸಾರ ಅನುವೃತ್ತಿ ಲೌಕಿಕ ವೈದಿಕೋ ಸಾಮ್ಯ. ಅಥೋ ಅತ್ರ ಫಲಾನುಸ್ಮರಣಂ ಲವನಾದಿ ಕೃಷಿ ಅನುವೃತ್ತಿವ ದ್ರಷ್ಟವ್ಯಂ. ನಾವು ಕೃಷಿ ಗಮನ ಕೊಡ್ಬೇಕಾದ್ರೆ ನೋಡ್ತಾನೇ ಇರ್ಬೇಕು. ಅವರು ಪ್ರತಿ ಸ್ಟೇಜಲ್ಲೂ ನೋಡ್ತಿರ್ಬೇಕು. ಮಧ್ಯೆ ಕಾವಲು ಯಾರು ಬರ್ತಾನ ಅಂಥೇಳಿ. ಉಳಿದಕ್ಕಷ್ಟು ಕೆಲವು ಕಷ್ಟಗಳೆಲ್ಲ ಮಾಡಬೇಕಾಗಿಲ್ಲ. ಕೃಷಿ ಅದು ತಿನ್ನೋ ಆಹಾರ ಬೇಕೀಗ, ಇದು ತಿಳಿ ಆಹಾರ. ಇದು ಅದಕ್ಕೇನಿರಬಾರ್ದು, ಇದರಲ್ಲಿ ಸ್ವಲ್ಪ ಕೂಡ ಕೆಟ್ಟದ್ದು ಸೇರಬಾರ್ದು. ಒಂದು ನಮ್ಮ ಸಾಧ್ಯವಾದಷ್ಟು ಪೂರ್ಣತೆ ತರಬೇಕು. ಅದು ಕೃಷಿ ಎಕ್ಸಾಂಪಲ್ ಕೊಟ್ಟರು. ಅದಕ್ಕೇನೆ ಅದು ತಿನ್ನೋದು ತಿಳಿಯೋದು, ಹೊಟ್ಟೆಗೆ ಅನ್ನ ತಲೆಗೆ ಜ್ಞಾನ ಅಂತ ಹೇಳೋದಿಲ್ಲ, ಎರಡೂ ನಮಗೆ ಬೇಕದು. ಆ ದೃಷ್ಟಿಯಲ್ಲಿ ಇವೆರಡಕ್ಕೆ ಹೆಚ್ಚು ಗಮನ ಕೊಡಿ. ವಚನ ಪ್ರಾಮಾಣ್ಯ. ಇಂಥ ವಚನಕ್ಕೆ ಪ್ರಾಮಾಣ್ಯ ಇದೆ. ಯಾಕೋ ಅಲ್ಲಿ ಕಡಿಮೆ ಮಾಡಿ ಹೆಚ್ಚು ಮಾಡಿ ಅಂತ ಆಗಮ ಇದೆ, ಅದಕ್ಕೆ ಅರ್ಥ ಇದೆ, ಆದ್ದರಿಂದ ಮಾಡಲೇಬೇಕು. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನುವ್ಯಾಖ್ಯಾ ನ್ಯಾಯ ವಿವರಣೆ ಚತುರ್ಥಾಧ್ಯಾಯ ದ್ವಿತೀಯ ಪಾದ. ಅಲ್ಲಿ ಮೊದಲನೇ ಪಾದ ಅದು ಮುಗೀತು. 4ನೇ 2ನೇ ಪಾದ ಇವತ್ತು 2 ಪಾದನೂ ಮುಗಿದಿದ್ದೇವೆ. ಅದೊಂದು ಅಲ್ಲೊಂದು ಪಾದ ಇಲ್ಲೊಂದು ಪಾದ ಮುಗಿದಿದೆ.